ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮುದ್ದುಮರಿ ಚಾನೆಲ್. ನಾನು ಸುಮಾರುಣ್. ವಿಭೀಷಣನ ದುಃಖ. ರಾವಣನ ವಧೆಯಾದ ತಕ್ಷಣ ಸುರರು ಅಂಬರದಲ್ಲಿ ಜಯ ಜಯವೆಂದು ಕೂಗುತ್ತಾ ದೇವವಾದ್ಯಗಳನ್ನು ಬಾರಿಸುತ್ತಾ ಪುಷ್ಪವೃಷ್ಟಿಯನ್ನು ಶ್ರೀರಾಮಚಂದ್ರನ ಮೇಲೂ ಕಪಿಬಲದೊಂದಿಗಿದ್ದ ಸುವೇಲಾದ್ರಿಯ ಮೇಲೂ ಹಾಗೂ ರಣಭೂಮಿಯ ಮೇಲೂ ಧಾರಾಕಾರವಾಗಿ ಸುರಿಸಿದರು. ವಿಭೀಷಣನು ದುಃಖದಿಂದ ಉದ್ವೇಗಗೊಂಡು ಮಡಿದು ಬಿದ್ದಿದ್ದ ರಾವಣನ ದೇಹದ ಮೇಲೆ ಬಿದ್ದು ಅಪ್ಪಿಕೊಂಡು ದುಃಖದಲ್ಲಿ ಮಂಕಾದನು. ರಾಮಚಂದ್ರನು, ನೀನು ಆಜ್ಞನಂತೆ ದುಃಖಿಸುವೆ ಏಕೆ? ನೀನಾರು? ನಿನಗೆ ದುಃಖವನ್ನುಂಟು ಮಾಡಿದ ದಶಮುಖನಾರು? ಅವನು ಸಾಯದೆ ಉಳಿಯುತ್ತಿದ್ದನೆ. ಹುಟ್ಟಿ ಸಾಯುತ್ತಿರುವ ಪ್ರಾಣಿಕೋಟಿಗಳಿಗೆ ಜಗತ್ತಿನಲ್ಲಿಗೆ ಯಾರ ಸಂಬಂಧವೂ ಸ್ಥಿರವಿರದು. ಹೊಳೆಯಲ್ಲಿ ಕೊಚ್ಚಿಕೊಂಡು ಹೋಗುವ ಮರದ ತುಂಡುಗಳು ಒಮ್ಮೆ ಕಲೆತು ಮತ್ತೆ ಸುಳಿಗೆ ಸಿಕ್ಕಿ ಅಗಲುವಂತೆ, ಮತ್ತೆ ಹಿಂದಿನ ಕರ್ಮ ಸಂಯೋಜನೆಯಂತೆ ಪ್ರಾಣಿಕೋಟಿಗಳಿಗೂ ಒಮ್ಮೊಮ್ಮೆ ರಕ್ತ ಸಂಬಂಧಿಗಳಾಗಿ ಜನಿಸುವರು. ಅದು ತೀರಿದ ನಂತರ ಅವರವರ ಪೂರ್ವಭಾವಿ ಕರ್ಮಕ್ಕೆ ಫಲವನ್ನನುಭವಿಸಿ ಹೋಗುವರು. ಅದಕ್ಕೆ ದುಃಖಪಟ್ಟರೆ ಫಲವೇನು? ದುಃಖವನ್ನು ಬಿಟ್ಟು ಸಮಾಧಾನನಾಗು ಎಂದನು. ಹಾಗೂ ದಾನವರಿಗೂ ವಾನರರಿಗೂ ಆಗುತ್ತಿದ್ದ ಯುದ್ಧವನ್ನು ನಿಲ್ಲಿಸುವಂತೆ ಆಜ್ಞೆ ಮಾಡಿ ಲಂಕೆಯಲ್ಲಿರುವ ದಾನವರಿಗೆ ಭಯವಿಲ್ಲದಂತೆ ಅಭಯವನ್ನು ನೀಡಲು ಕಪಿಮುಖ್ಯರನ್ನು ಕಳುಹಿಸಿ ಅಲ್ಲಿ ಉಂಟಾಗಿದ್ದ ಭಯೋತ್ಪಾತಗಳನ್ನು ಶಾಂತಗೊಳಿಸಿದನು. ಲಂಕೆಯಲ್ಲಿ ರಾವಣನ ಮರಣ ವಾರ್ತೆಯು ಹಬ್ಬಿ ಅಂತಃಪುರದ ನಾರಿಯರು ದುಃಖದಿಂದ ಮುಂಗಾಣದೆ ಮಂಡೋದರಿಗೆ ವರದಿಯನ್ನು ಕೊಟ್ಟರು. ಅವಳು ತಕ್ಷಣವೇ ಕ್ಷಣಕಾಲ ಮೂರ್ಛೆ ಬಿದ್ದು ನಂತರ ಎಚ್ಚೆತ್ತು ಅಂತಃಪುರದ ನಾರಿಯರೊಂದಿಗೆ ರೋಧಿಸುತ್ತಾ ರಣಭೂಮಿಗೆ ಬಂದು ರಕ್ತದ ಮಡುವಿನಲ್ಲಿ ಬಿದ್ದು ಹೊರಳಾಡಿ ಪ್ರಾಣ ಬಿಟ್ಟಿದ್ದ ರಾವಣನ ದೇಹದ ಮೇಲೆ ಬಿದ್ದು ಅಪ್ಪಿಕೊಂಡು, ನಿನ್ನ ಭಯದಿಂದ ಭೂಮಿಯು ಕಂಪಿಸುತ್ತಿತ್ತು. ಈಗ ಅದೇ ಭೂಮಿಯ ಮೇಲೆ ದಿಕ್ಕೆಲ್ಲದೆ ಬಿದ್ದಿರುವೆ. ರಾಕ್ಷಸ ಕುಲಕ್ಕೆ ಚಕ್ರವರ್ತಿಯಾಗಿದ್ದ ನಿನ್ನ ಈ ದೇಹವನ್ನು ಈಗ ನಾಯಿ ನರಿಗಳು ತಿಂದು ಸಂತೋಷ ಪಡುವಂತಾಗಿದೆ. ಜನ್ಮದಾರಭ್ಯ ಇಂದಿನವರೆಗೆ ಪರಸ್ತ್ರೀ ಲಪಂಠನಾಗಿ ಕಾಲವನ್ನು ಹರಣ ಮಾಡಿ ಎಲ್ಲರನ್ನೂ ಕೊಲ್ಲಿಸಿ ಕೊನೆಗೆ ನೀನು ಮಡಿದು ನನಗೆ ಎಂದಿಗೂ ಬಗೆಹರಿಯದಂತಹ ದುಃಖವನ್ನುಂಟು ಮಾಡಿದೆ. ಈ ದುಃಖದಿಂದ ಬಿಡುಗಡೆಯಾಗುವ ಮಾರ್ಗ ಯಾವುದು ಎಂದು ದುಃಖಿಸುತ್ತಿದ್ದಳು. ಅವಳ ಸುತ್ತಲೂ ಗಾಳಿ ಬೆಳಕನ್ನರಿಯದೆ ನಕ್ಷತ್ರಗಳಂತೆ ಪ್ರಕಾಶಮಾನರಾಗಿದ್ದ ರಾವಣನ ಉಳಿದ ರಾಣಿಯರು ಮಂಡೋದರಿಯಂತೆಯೇ ದುಃಖಕ್ಕೀಡಾಗಿ ರಾವಣನ ದೇಹದ ಮೇಲೆ ಬಿದ್ದು ರೋಧಿಸುತ್ತಿದ್ದರು. ಅವರೆಲ್ಲರೂ ಗಂಧರ್ವ ಕಿನ್ನರರ ಪತ್ನಿಯರಾಗಿದ್ದರು. ಪ್ರಾಣಭಯದಿಂದ ಅವರೆಲ್ಲರನ್ನೂ ರಾವಣನಿಗೊಪ್ಪಿಸಿದ್ದರಿಂದ ರಾವಣನೇ ಪತಿಯೆಂದು ದಿವ್ಯ ಭೋಗಗಳನ್ನನುಭವಿಸಿ ಹಿಂದಿನ ಪತಿಗಳನ್ನು ಮರೆತು ಈಗ ಅವರೂ ಇಲ್ಲದೆ ರಾವಣನ ಮರಣದಿಂದ ಇವನೂ ಇಲ್ಲದೆ ದುಃಖಪಡುತ್ತಾ ಶಾಪಗ್ರಸ್ತರಾಗಿ ಬಿದ್ದ ಅಪ್ಸರೆಯರಂತೆ ಹೊರಳಾಡುತ್ತಿದ್ದರು. ಶ್ರೀರಾಮಚಂದ್ರನು ಅವರನ್ನು ನೋಡಿ ವಿಭೀಷಣನೊಂದಿಗೆ ಬಂದು ನಿಂತನು. ಜಗನ್ಮೋಹನಾಕಾರನಾಗಿ ನಿಂತಿದ್ದ ರಾಮಚಂದ್ರನನ್ನು ಕಂಡ ಮಂಡೋದರಿಯು ಕಣ್ಣೀರಿನಿಂದ ತೊಯ್ದ ಮೈಯುಳ್ಳವಳಾಗಿ ಕೆದರಿದ ಕೇಶರಾಶಿಯಿಂದ ಕೂಡಿ ಓಡಿ ಬಂದು ಶ್ರೀರಾಮಚಂದ್ರನ ಪಾದಗಳ ಮೇಲೆ ಬಿದ್ದು, ಪ್ರಭು, ಪತ್ನಿಯ ನೆಪದಿಂದ ವಾನರರಿಂದ ಸಾಗರಕ್ಕೆ ಸೇತುವೆಯನ್ನು ಕಟ್ಟಿಸಿ ಕ್ರೂರ ಕರ್ಮಿಗಳಾದ ದಾನವರನ್ನು ವಧಿಸಿ ಲೋಕಕ್ಕೆ ಇವರಿಂದುಂಟಾಗಿದ್ದ ಭಯವನ್ನು ನೀಗಿಸಿದ ದೀನಶರಣ್ಯ, ನಿನ್ನನ್ನು ನರನೆಂದರಿತವರಿಗೆ ಮುಕ್ತಿ ಸಿರಿಯು ದೊರೆಯುವಳೆ. ಈ ನಿನ್ನ ಆ ಪ್ರಾಕೃತ ರೂಪವನ್ನು ಮನುಮುನಿಗಳಿಗೂ ನಿರಂತರವು ತಮ್ಮ ಹೃದಯದಲ್ಲಿಟ್ಟುಕೊಂಡು ಪ್ರಾರ್ಥಿಸಿ ಇಷ್ಟ ಸಿದ್ಧಿಗಳನ್ನು ಹೊಂದುವರಲ್ಲವೇ? ತಂದೆ, ನನಗೆ ಮುಂದೇನು ಗತಿ? ನನ್ನ ತಂದೆಯಾದ ಮಾಯಾಸುರನು ನನಗೆ ವೈಧವ್ಯವೂ ಮುಪ್ಪು ಮರಣಗಳೂ ಇಲ್ಲದಂತೆ ವರವನ್ನಿತ್ತಿರುವರಲ್ಲ. ಧರ್ಮೋದ್ಧಾರಕನಾದ ನಿನ್ನಿಂದ ನನ್ನ ಪತಿಯು ವಧೆಯಾದ ನಂತರ ನನಗೆ ವೈಧವ್ಯವು ಸಂಭವಿಸಲಿಲ್ಲವೇ? ನನ್ನ ತಂದೆಯು ನನಗಿತ್ತ ವರವು ಸ್ಥಿರವಾಗುವುದು ಹೇಗೆ ಎಂದು ಶ್ರೀರಾಮಚಂದ್ರನ ಚರಣಗಳನ್ನು ಹಿಡಿದುಕೊಂಡು ಪ್ರಾರ್ಥಿಸಿದಳು. ರಘುಪತಿಯು ತನ್ನ ಕರುಣಾಪೂರಿತವಾದ ನೋಟದಿಂದ ಅವಳ ದೀನತ್ವವನ್ನು ನೋಡುತ್ತಾ, ಸಾಧ್ವಿ, ನೀನು ಸಾಮಾನ್ಯ ಸ್ತ್ರೀಯಂತೆ ದುಃಖಿಸುವೆ ಏಕೆ? ಧರ್ಮಾಧರ್ಮಗಳ ನೆಲೆಯಂತಿರುವ ನೀನು ದುಃಖಕ್ಕೆ ಒಳಗಾಗದರೆ ಜಗತ್ತಿನಲ್ಲಿ ಜ್ಞಾನಿಗಳು ಅಜ್ಞಾನಿಗಳು ಎಂಬ ತಾರತಮ್ಯವನ್ನು ನರರು ಎಲ್ಲಿ ಕಾಣಬೇಕು?
ಪ್ರಕೃತಿಯು ತನ್ನ ವಿಚಿತ್ರ ಲೀಲೆಗಳನ್ನು ಸೃಷ್ಟಿಯಲ್ಲಿ ಹೊರಚಿಮ್ಮಿ ಪ್ರಾಣಿಕೋಟಿಗಳನ್ನು ಬಂಧಿಸಿ ಆಟವಾಡಿಸುತ್ತಿರುವಳು. ಕರ್ಮ ಪ್ರಭಾವದಿಂದ ಜನಿಸುವ ಪ್ರಾಣಿಗಳು ಕಷ್ಟ ಸುಖಗಳ ಕಟ್ಟಿನಲ್ಲಿ ಸಿಕ್ಕಿ ಸತ್ತು ಹುಟ್ಟುತ್ತಿರುವುದರಿಂದ ಸ್ಥಿರವಾದ ಆಯುಷ್ಯವು ನೆಲೆಯಾಗಿ ನಿಲ್ಲುವುದಾದರೂ ಹೇಗೆ? ನಿನ್ನ ತಂದೆಯು ನಿನಗೆ ಕೊಟ್ಟಿರುವ ವರವು ಕರ್ಮ ಸಂಯೋಗದಿಂದ ಉಂಟಾದ ದೇಹಗಳಿಗೆ ಸಂಬಂಧಪಟ್ಟಿರುವುದಲ್ಲ. ಈ ದೇಹಗಳಿಗೆ ಅತೀತನಾಗಿರುವ ಆತ್ಮನಲ್ಲಿ ಜೀವ ನಾನೆಂಬ ಭೇದವನ್ನು ಸಾಧನೆಯಿಂದ ಅಳಿಸಿಕೊಂಡು ಆತ್ಮನಾಗುವ ದಿವ್ಯ ಜ್ಞಾನವು ನಿನಗೆ ನಿನ್ನ ತಂದೆಯ ವರದಿಂದ ಅನುಗೊಡುವುದು. ಅಲ್ಲಿ ಸತಿಪತಿಗಳೆಂಬ ಭೇದವಿಲ್ಲ. ಮುಕ್ತಿ ಸಿರಿಯು ಒಳಗೂಡಿದ ನಂತರ ವೈಧವ್ಯವು ಮುಪ್ಪು ಮರಣಗಳ ಸೋಂಕಿಲ್ಲ. ಜನ್ಮರಹಿತವಾದ ಅಮರ ಪದವು ನಿನ್ನ ಅಂತರ್ಗತವಾಗಿರುವ ಆತ್ಮಜ್ಯೋತಿಯಲ್ಲಿ ನೆಲೆಗೊಂಡಿದೆ ನೋಡೆಂದು ಅವಳ ತಲೆಯ ಮೇಲೆ ತನ್ನ ಹಸ್ತವನ್ನಿಟ್ಟನು. ಆಗ ಅವಳ ಹೃದಯಾಕಾಶದಲ್ಲಿ ದಿವ್ಯ ಜ್ಯೋತಿಯು ಪ್ರಜ್ವಲಿಸಿ ಜೀವಭಾವವನ್ನು ಅಳಿಸಿ ಅಮರಳಾಗಿರುವುದನ್ನು ಹೊರಗೆಡಹಿತು. ಆ ಮುಕ್ತಿ ಸಿರಿಯಲ್ಲಿ ಬೆರೆತು ದೇಹಭಾವವನ್ನು ಮರೆತು ಕುಳಿತಿರುವಾಗ ಶ್ರೀರಾಮಚಂದ್ರನು ಅವಳ ತಲೆಯ ಮೇಲಿಟ್ಟಿದ್ದ ಕೈಯನ್ನು ತೆಗೆದನು. ಪ್ರಜ್ಞೆಯನ್ನು ಹೊಂದಿದ ಮಂಡೋದರಿಯು ಮೇಲೆದ್ದು ನಮಸ್ಕರಿಸಿ, ತಂದೆ, ಇಂದಿಗೆ ನಾನು ಧನ್ಯಳಾದೆ. ಮಡಿದ ಪತಿ ಪುತ್ರರಿಗೂ ನನಗೂ ಯಾವ ಸಂಬಂಧವೂ ಇಲ್ಲ. ಈ ನನ್ನ ದಿವ್ಯ ಮೂರ್ತಿಯನ್ನು ಹೃದಯ ಸ್ಥಳದಲ್ಲಿ ಸ್ಥಾಪಿಸಿಕೊಂಡು ಧ್ಯಾನದಲ್ಲಿ ಮಗ್ನಳಾಗಿ ಈ ಕಾಯಕದೊಂದಿಗೆ ಹೊಂದಿಕೊಂಡಿರುವುದೊಂದೇ ಮುಂದೆ ನನಗಿರುವ ದಾರಿ ಎಂದಳು. ರಘುಪತಿಯು ಸಾಧ್ವಿ ದಾನವ ಕುಲಕ್ಕೆ ಚಕ್ರವರ್ತಿಯಾಗಿಯೂ ಪರಮ ಭಾಗವತ ಶಿರೋಮಣಿಯೂ ಧರ್ಮಪರಾಯಣೆಯೂ ಆಗಿರುವ ನಿನ್ನ ಮೈದುನನನ್ನು ಮುಂದಿಟ್ಟುಕೊಂಡು ಲಂಕೆಯ ರಾಜಮಾತೆಯಾಗಿ ಮುಪ್ಪು ಮರಣ ವೈಧವ್ಯ ರಹಿತಳಾಗಿ ನಿತ್ಯ ಸುಮಂಗಲೆಯಾಗಿ ಲಂಕೆಯಲ್ಲಿ ಸುಖವಾಗಿರು ಎಂದು ವರವಿತ್ತು ವಿಭೀಷಣನಿಂದ ರಾವಣನ ಊರ್ಧ್ವ ದೇಹವನ್ನು ದಹನ ಮಾಡಿಸಿ ಕ್ರಿಯಾದಿಗಳನ್ನು ಮಾಡುವಂತೆ ನೇಮಿಸಿದನು. ಲಂಕೆಯಲ್ಲಿ ಅಳಿದುಳಿದಿದ್ದ ದಾನವರೆಲ್ಲರೂ ಒಟ್ಟುಗೂಡಿ ವಿಭೀಷಣನ ಪಕ್ಷದವರಾಗಿ ಚಿಂತಾರಹಿತರಾಗಿ ಬೆಟ್ಟದಂತೆ ಬಿದ್ದಿದ್ದ ಶವಗಳ ರಾಶಿಗೆ ಕೊರಡುಗಳನ್ನು ಇಟ್ಟು ದಹಿಸಿ ಕ್ರಿಯಾದಿಗಳನ್ನು ನಡೆಸಿದರು. ವಿಭೀಷಣನು ರಾವಣ ಕುಂಭಕರ್ಣಾದಿಗಳ ದಾನವರ ಕ್ರಿಯಾದಿಗಳನ್ನು ಮುಗಿಸಿ ಚಿಂತೆಯಿಂದ ಬಂದು ರಘುಪತಿಗೆ ವಂದಿಸಿದನು. ರಾಮಚಂದ್ರನು, ವಿಭೀಷಣ, ನಾನು ನಿನ್ನನ್ನು ಕಂಡ ಮೊದಲ ದಿನವೇ ಮಾಡಿದ ಸಂಕಲ್ಪದಂತೆ ಈ ದಿನವೇ ನಿನ್ನ ಪಟ್ಟಾಭಿಷೇಕಕ್ಕೆ ಆಗಬೇಕಾದ ಏರ್ಪಾಡುಗಳನ್ನೆಲ್ಲ ಸಿದ್ಧಗೊಳಿಸು ಎಂದನು. ವಿಭೀಷಣನು ದುಗುಡದಿಂದ, ದೇವ, ರಾಜ್ಯದಾಸೆಗೆ ಶತ್ರು ಪಕ್ಷವನ್ನು ಸೇರಿ ಅಣ್ಣನನ್ನು ವಧೆ ಮಾಡಿಸಿದನೆಂಬ ನಿಂದನೆಯು ನನಗೆ ಆ ಚಂದ್ರಾರ್ಕರವಾಗಿ ನಿಂತು ಹೋಯಿತು. ಇದರಿಂದ ಬಿಡುಗಡೆಯಾಗುವ ಮಾರ್ಗವೇ ನನಗೆ ಕಾಣದು. ನಾನು ತಮ್ಮ ಧ್ಯಾನದಲ್ಲಿಯೇ ಇದ್ದು ಕಾಲವನ್ನು ನೂಕುವೆನು. ಈ ಲಂಕೆಯನ್ನು ತಮ್ಮ ಇಷ್ಟ ಬಂದವರಿಗೆ ಕೊಟ್ಟು ಅವರಿಗೆ ಪಟ್ಟಗಟ್ಟಿ ಎಂದನು. ಶ್ರೀರಾಮಚಂದ್ರನು, ವಿಭೀಷಣ, ಸೂರ್ಯಕುಲದ ರಾಜರು ನುಡಿದಂತೆ ನಡೆಯುವ ಸಂಕಲ್ಪವುಳ್ಳವರು. ರಾವಣನ ಮರಣಕ್ಕೂ ನಿನ್ನ ರಾಜ್ಯಾಭಿಷೇಕಕ್ಕೂ ಯಾವ ಕಾರಣವೂ ಇಲ್ಲ. ಅವು ಪ್ರಕೃತಿಯ ಲೀಲೆ. ಆ ಚಿಂತೆಯನ್ನು ಬಿಡು. ನಿನ್ನ ಆಳ್ವಿಕೆಯಲ್ಲಿ ಲಂಕೆಯು ಅಮರ ರಾಜ್ಯವಾಗುವುದರಿಂದ ಪಾಪಿಗಳಿಗೆ ಇಲ್ಲಿ ವಾಸ ದೊರೆಯದು. ಕೃತ, ತ್ರೇತ, ದ್ವಾಪರ ಯುಗಗಳಲ್ಲಿ ಮಾತ್ರವೇ ಮಾನವರಿಗೆ ಗೋಚರಿಸುವುದು. ಕಲಿಯುಗದಲ್ಲಿ ಇದು ಮಾನವರ ದೃಷ್ಟಿಗೆ ನಿಲುಕದು. ನಾನು ಈಗ ಬೀಡು ಬಿಟ್ಟಿರುವ ಸುವೇಲಾದ್ರಿಯೇ ಲಂಕೆ ಎಂಬ ನಾಮದಿಂದ ಮಾನವರ ಸಂಚಾರಕ್ಕೆ ಯೋಗ್ಯವಾಗುವುದು. ಇದು ಅಮರ ರಾಜ್ಯ, ದೇವತೆಗಳ ವಾಸಭೂಮಿ. ಇದಕ್ಕೆ ಪ್ರಭು ನೀನೇ. ಬೇಗನೆ ಪಟ್ಟಾಭಿಷೇಕಕ್ಕೆ ಆಗಬೇಕಾದ ಸಿದ್ಧತೆಗಳನ್ನು ಅಣಿಮಾಡು. ವಾನರ ರಾಜನು, ಅಂಗದ ಜಾಂಬವಾದಿ ಪ್ರಮುಖರು, ಲಕ್ಷ್ಮಣನು ಬಂದು ನಿನಗೆ ಅಭಿಷೇಕ ಮಾಡಿ ಬರುವರು. ನಾನು 14 ವರ್ಷಗಳು ತುಂಬುವವರೆಗೆ ಪುರಪ್ರವೇಶ ಮಾಡುವುದಿಲ್ಲವಾದ್ದರಿಂದ ನಾನು ಬರುವುದಿಲ್ಲ ಎಂದು ಹೇಳಿ ಕಳುಹಿಸಿದನು. ನಂತರ ಲಂಕೆಯೆಲ್ಲವೂ ಅಲಂಕಾರವಾಯಿತು. ಕೈಕಸೆ, ಮಾಲ್ಯವಂತ, ವಿಶ್ವವಸು, ಮಂಡೋದರಿ ಮುಂತಾದವರು ಉತ್ಸಾಹಿಗಳಾಗಿ ನಿಂತು ಪಟ್ಟಾಭಿಷೇಕಕ್ಕೆ ಪ್ರೋತ್ಸಾಹವಿತ್ತಿದ್ದರಿಂದ ವೈಭವದಿಂದ ಶುಭ ದಿನದಲ್ಲಿ
ಮುನಿಜನರಿಂದ ಪುರಜನರಿಂದ ಕೂಡಿ ವಾನರರು ತಂದ ಸಕಲ ತೀರ್ಥೋದಕಗಳಿಂದ ವಿಭೀಷಣನಿಗೆ ಮಂಗಳ ಸ್ನಾನ ಮಾಡಿಸಿ ಸಿಂಹಾಸನದಲ್ಲಿ ಕೂಡಿಸಿ ಲಕ್ಷ್ಮಣ ಸ್ವಾಮಿಯು ಸ್ವಹಸ್ತದಿಂದ ಪಟ್ಟಗಟ್ಟಿ ಕಿರೀಟವನ್ನು ಅವನ ತಲೆಯ ಮೇಲೆ ಇಟ್ಟನು. ಅದರಿಂದ ಹರ್ಷಗೊಂಡು ದೇವತೆಗಳು ಪುಷ್ಪವೃಷ್ಟಿಯನ್ನು ಸುರಿಸಿದರು. ಪೌಲಸ್ತ್ಯ, ವಿಶ್ವವಸು, ಕೈಕಸೆಯರು ಅಮಿತಾನಂದದಿಂದ ಆಶೀರ್ವದಿಸಿದರು. ಸುಗ್ರೀವಾದಿ ಕಪಿ ಮುಖ್ಯರು ನಲಿದಾಡಿದರು. ಲಕ್ಷ್ಮಣನು ಪಟ್ಟಾಭಿಷೇಕವಾದ ನಂತರ ಕಪಿಗಳಿಂದ ಕೂಡಿ ಶ್ರೀರಾಮಚಂದ್ರ ಪ್ರಭುವಿನ ಬಳಿಗೆ ಬಂದನು ಎಂಬಲ್ಲಿಗೆ ವಿಭೀಷಣನ ದುಃಖ ಮತ್ತು ವಿಭೀಷಣನ ಪಟ್ಟಾಭಿಷೇಕ ಎನ್ನುವ ಅಧ್ಯಾಯ ಮುಕ್ತಾಯವಾಯಿತು. ಧನ್ಯವಾದಗಳು ಸ್ನೇಹಿತರೆ. ರಾಮಾಯಣದ ಈ ಕಥೆಗಳೆಲ್ಲ ನಿಮಗೆ ಇಷ್ಟವಾಗ್ತಾ ಇದ್ದರೆ ನನ್ನ ಮುದ್ದು ಮರಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.